ಹಾಯ್ ಅಂಡ್ ಎಲ್ಲ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ದಿಸ್ ಇಸ್ ನಾರಾಯಣ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ GST ಸಂಬಂಧಪಟ್ಟಂತ 12 ಮಾರ್ಕ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಚಾಪ್ಟರ್ದು. ಸೊ ಕ್ವೆಶನ್ ಈ ರೀತಿಯಾಗಿದೆ: ಮಿಸ್ಟರ್ ಆನಂದ್ ಈಸ್ ರಿಜಿಸ್ಟರ್ಡ್ ಡೀಲರ್ ಇನ್ ಕರ್ನಾಟಕ ಪ್ರೊವೈಡೆಡ್ ದ ಫಾಲೋಯಿಂಗ್ ಸರ್ವಿಸಸ್ ಫಾರ್ ದ ಮಂತ್ ಆಫ್ ಜುಲೈ. ಸೊ ಇದರಲ್ಲಿ ಮಂತ್ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಜುಲೈ ಮಂತ್ ಬಿಟ್ಟು ಬೇರೆ ಮಂತ್ ಕೊಟ್ಟಿದ್ರೆ ಅದನ್ನ ಎಕ್ಸಾಮ್ ಮಾಡ್ತಾ ಹೋಗಬೇಕು. ಸೊ ಅದನ್ನ ಎಂಟ್ರಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಈ ಮಂತ್ಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ ಮಾತ್ರ ಎಂಟ್ರಿ ಮಾಡ್ತಾ ಹೋಗಬೇಕು. ಸೊ ಮಂತ್ ಮತ್ತೆ ಡೇಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್, ಕಂಪ್ಯೂಟ್ ದ ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಸರ್ವಿಸ್ GST ಪೇಯಬಲ್ ಫಾರ್ ದ ಮಂತ್ ಆಫ್ ಜುಲೈ 2023. ಸೊ ಟ್ಯಾಕ್ಸಬಲ್ ಸರ್ವಿಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂತೆ, ಅಂಡ್ ದೆನ್ GST ಪೇಯಬಲ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಸೊ ಯಾವ ರೀತಿ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಪರ್ಟಿಕ್ಯುಲರ್ ರುಪೀಸ್. ಸೊ ಕ್ವಶನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸರ್ವಿಸ್ ಪ್ರೊವೈಡೆಡ್ ಟು RBI 1,25,000. ಸೊ ಸರ್ವಿಸ್ ಪ್ರೊವೈಡೆಡ್ ಟು RBI ಇಸ್ ಎ ಗವರ್ನಮೆಂಟ್ ಸೆಕ್ಟರ್ ಆಗಿರೋದ್ರಿಂದ ಸೊ ಇದೊಂದು ಎಕ್ಸಾಮ್ಟ್ ಆಗ್ತಾ ಹೋಗುತ್ತೆ. ಸೊ RBI ಇದನ್ನ ನಾವು ಎಂಟ್ರಿ ತೋರಿಸಬೇಕು, ಆದರೆ ಅಮೌಂಟ್ ಹಾಕೋಗಿಲ್ಲ, ಎಕ್ಸಾಮ್ಟ್ ಅಂತ ತೋರಿಸ್ತಾ ಹೋಗಬೇಕು. ನೆಕ್ಸ್ಟ್, ಸೆಲ್ಲಿಂಗ್ ಆಫ್ ಸ್ಪೇಸ್ ಫಾರ್ ಅಡ್ವರ್ಟೈಸ್ಮೆಂಟ್ ಇನ್ ಅ ನ್ಯೂಸ್ ಪೇಪರ್ ರೇಟ್ ನೋಟಿಫೈಡ್ ಈಸ್ 5% GST 38,125 ಕೊಟ್ಟಿದ್ದಾರೆ. ಸೊ 5% GST ಕೊಟ್ಟಿರೋದ್ರಿಂದ ಸೊ ಇದಕ್ಕೆ GST ಪೇಯಬಲ್ ಅನ್ನೋ ಕಾಲಮ್ ನಲ್ಲಿ ಹಾಕೊಳ್ತಾ ಹೋಗಬೇಕು. ಸೊ ಟ್ಯಾಕ್ಸಬಲ್ ಸರ್ವಿಸಸ್ ಅಲ್ಲಿ ಹಾಕೊಳ್ಳಂಗಿಲ್ಲ ಇದನ್ನ. ನೆಕ್ಸ್ಟ್, ಅಡ್ವಾನ್ಸ್ ರಿಸೀವ್ಡ್ ಫ್ರಮ್ ಹಿಸ್ ಕ್ಲೈಂಟ್ ಫಾರ್ ದ ಸರ್ವಿಸ್ ಟು ಬಿ ರೆಂಡರ್ಡ್ ಟು ಮೇಕ್ ದ ಕ್ರಾಪ್ಸ್ ರೆಡಿ ಫಾರ್ ರಿಟೇಲ್ ಮಾರ್ಕೆಟ್. ಸೊ ರೆಡಿ ಫಾರ್ ರಿಟೇಲ್ ಮಾರ್ಕೆಟ್ ಅಂತ ಇರೋದ್ರಿಂದ ಸೊ ಇದನ್ನ ತೋರಿಸ್ತಾ ಹೋಗ್ಬೇಕು ಟ್ಯಾಕ್ಸಬಲ್ ಸರ್ವಿಸಸ್ ಅಲ್ಲಿ. ಸೊ ಇದನ್ನ ಇನ್ಫಾರ್ಮೇಶನ್ ಹಾಕೋಬೇಕು. ನೆಕ್ಸ್ಟ್, ಸರ್ವಿಸ್ ರಿಲೇಟೆಡ್ ಟು ಎಜುಕೇಶನ್. ಸೊ ಎಜುಕೇಶನ್ ಇರೋದ್ರಿಂದ ಇದು ಎಕ್ಸಾಮ್ಟ್ ಆಗ್ತಾ ಹೋಗುತ್ತೆ. ಎಕ್ಸಾಮ್ಟೆಡ್ ನ ನಾವು ಅಮೌಂಟ್ ತೋರಿಸೋ ಹೋಗಿಲ್ಲ, ಸೊ ಎಂಟ್ರಿ ತೋರಿಸ್ಬಿಟ್ಟು ಎಕ್ಸಾಮ್ಟ್ ಅಂತ ಬರಿತಾ ಹೋಗ್ಬೇಕು. ನೆಕ್ಸ್ಟ್, ರಿಸೀವ್ಡ್ ಫ್ರಮ್ ಅ ಕ್ಲೈಂಟ್ ಫಾರ್ ದ ಸರ್ವಿಸ್ ರೆಂಡರ್ಡ್ ಇನ್ ಜೂನ್ 2023 for which was raised and issued in 28/7/2023. ಸೊ 7 ಅಂದ್ರೆ ಜುಲೈ ಮಂತ್ ಅಲ್ಲಿ ಇಸ್ಕೊಂಡಿದಾರಂತೆ. ಸೊ ಇದನ್ನ ಎಕ್ಸಾಮ್ ಮಾಡ್ತಾ ಹೋಗ್ಬೇಕು ಅಥವಾ ನಿಲ್ ಅಂತ ತೋರಿಸ್ತಾ ಹೋಗ್ಬೇಕು. ಇದನ್ನ ಈ ಒಂದು ಇನ್ಫಾರ್ಮೇಶನ್ ಹಾಕೊಳ್ಳೋಗಿಲ್ಲ. ನೆಕ್ಸ್ಟ್, ಸರ್ವಿಸ್ ರೆಂಡರ್ಡ್ ಬೈ ಸಪ್ಲೈ ಆಫ್ ಲೇಬರ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್. ಸೊ ಅಗ್ರಿಕಲ್ಚರ್ ಪರ್ಪಸ್ ಇರೋದ್ರಿಂದ ಇದನ್ನ ಎಕ್ಸಾಮ್ಟೆಡ್ ಅಂತ ತೋರಿಸ್ತಾ ಹೋಗ್ಬೇಕು. ಅಂಡ್ ದೆನ್, ಫ್ರೀ ಸರ್ವಿಸ್ ರೆಂಡರ್ಡ್ ಟು ಹಿಸ್ ರಿಲೇಟಿವ್ಸ್. ಸೊ ಇದು ಕೂಡ ಎಕ್ಸಾಮ್ಟೆಡ್ ಆಗ್ತಾ ಹೋಗುತ್ತೆ. ರಿಲೇಟಿವ್ಸ್, ಫ್ರೆಂಡ್ಸ್ ಏನೇ ಇರಲಿ, ಸೊ ಅದನ್ನ ಎಕ್ಸಾಮ್ ತೋರಿಸ್ತಾ ಹೋಗ್ಬೇಕು. ಪ್ಲೇಸ್ಮೆಂಟ್ ಸರ್ವಿಸಸ್. ಸೊ ಇದನ್ನ ತೋರಿಸ್ತಾ ಹೋಗ್ಬೇಕು. 82,950 ತೋರಿಸ್ಬೇಕು ಇದನ್ನ. ಸರ್ವಿಸ್ ಬೈ ವೇ ಆಫ್ ಟ್ರೈನಿಂಗ್ ಇನ್ ರಿಕ್ರಿಯೇಷನಲ್ ಆಕ್ಟಿವಿಟಿ. ಸೊ ಇದನ್ನ ತೋರಿಸ್ಬೇಕು. ಅಂಡ್ ದೆನ್ ಹೆಲ್ತ್ ಕೇರ್ ಸರ್ವಿಸಸ್. ಸೊ ಹೆಲ್ತ್ ಕೇರ್ ಸರ್ವಿಸಸ್ ಅಂತ ಬಂದಾಗ ಎಕ್ಸಾಮ್ಟ್ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಹೆಲ್ತ್ ಕೇರ್ ಸರ್ವಿಸಸ್ ಅಂದ್ರೆ ಹೆಲ್ತ್ಗೆ ಸಂಬಂಧಪಟ್ಟಂತ ಸೊ ಎಜುಕೇಶನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು. ಅಂಡ್ ದೆನ್ ಸರ್ವಿಸ್ ಬೈ ದ ವೇ ಆಫ್ ಟ್ರೈನಿಂಗ್. ಸೊ ಟ್ರೈನಿಂಗಿಗೆ ಸರ್ವಿಸ್ ಕೊಡೋದ್ರಿಂದ ಸೊ ಇದನ್ನು ಕೂಡ ಎಕ್ಸಾಮ್ ಮಾಡ್ತಾ ಹೋಗ್ಬೇಕು. ಸೊ ಯಾಕಂದ್ರೆ ಅದು ಕಂಪನಿ ಒಳಗಡೆ ಈ ಟ್ರೈನಿಂಗ್ ಅವ್ರಿಗೆ ಕೊಡ್ತಾ ಇರೋದು, ಆ ಟೈಮಲ್ಲಿ ಕೊಡ್ತಾ ಇರೋ ಸರ್ವಿಸಸ್ನ ಎಕ್ಸಾಮ್ ಮಾಡ್ತಾ ಹೋಗ್ಬೇಕು. ಸೊ ಇದು ಕೂಡ ಎಕ್ಸಾಮ್ಟ್ ಆಗುತ್ತೆ, ಇದು ಕೂಡ ಎಕ್ಸಾಮ್ಟ್ ಆಗುತ್ತೆ. ಆ ಬಿಲ್ ವಾಸ್ ರೈಸ್ಡ್ ಅಂಡ್ ಇಶ್ಯೂಡ್ ಟು ಹಿಸ್ ಕ್ಲೈಂಟ್ ಫಾರ್ ಸರ್ವಿಸ್ ರೆಂಡರ್ಡ್ ಬಟ್ ನೋ ಪೇಮೆಂಟ್ ಇಸ್ ರಿಸೀವ್ಡ್ ಆನ್ ಡೇಟೆಡ್ 16/6/2023. ಸೊ ಹೀಗಾಗಿರೋದ್ರಿಂದ ಸೊ ಇದನ್ನ ತಗೊಳ್ತಾ ಹೋಗ್ಬೇಕು, ಯಾಕಂದ್ರೆ ಸೇಮ್ ಡೇಟ್ ಕೊಟ್ಟಿದ್ದಾರೆ 6 ಜೂನ್ ಇರೋದ್ರಿಂದ ಸೊ ಇದನ್ನ ತಗೋಬೇಕು. ನೆಕ್ಸ್ಟ್, ಪಾರ್ಟ್ ಪೇಮೆಂಟ್ ಆಫ್ 11,250 ವಾಸ್ ರಿಸೀವ್ಡ್ ಫ್ರಮ್ ಅ ಕ್ಲೈಂಟ್ ಇನ್ ರೆಸ್ಪೆಕ್ಟ್ ಆಫ್ ಸರ್ವಿಸ್ ರೆಂಡರ್ಡ್. ಸೊ 11,250 ಇಸ್ಕೊಂಡಿದ್ದಾರಂತೆ, ಇನ್ನು ಮಿಕ್ಕಿರುವಂತ 37,800 ರೂಪಾಯಿನ ಇಸ್ಕೊಳ್ತಾರಂತೆ ಅಂತ ಹೇಳಿದ್ದಾರೆ. ಸೊ ಇದನ್ನು ಕೂಡ ತಗೊಳ್ತಾ ಹೋಗ್ಬೇಕು. ನೆಕ್ಸ್ಟ್ 13th ಒಂದು ಇಲ್ಲಿದೆ, ರೆಂಟಿಂಗ್ ಆಫ್ ಆಗ್ರೋ ಮೆಷಿನರಿ ಫಾರ್ ಅಗ್ರಿಕಲ್ಚರ್ ಪರ್ಪಸ್. ಸೊ ಇದನ್ನ ಎಕ್ಸಾಮ್ ಮಾಡ್ತಾ ಹೋಗ್ಬೇಕು, ಯಾಕಂದ್ರೆ ಅಗ್ರಿಕಲ್ಚರ್ ಪರ್ಪಸ್ ಇರೋದ್ರಿಂದ. ಅಂಡ್ ದೆನ್ ಸರ್ವಿಸ್ ರೆಂಡರ್ಡ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಸೊ ಜಮ್ಮು ಅಂಡ್ ಕಾಶ್ಮೀರ್ ಇರೋದ್ರಿಂದ ಸೊ ಇದಕ್ಕೆ IGST ತೋರಿಸ್ತಾ ಹೋಗ್ಬೇಕು. ಸೊ ಬೇರೆ ಸ್ಟೇಟ್ ಆಗಿರೋದ್ರಿಂದ ಅಥವಾ ಸ್ಪೆಷಲ್ ಝೋನ್ ಇರೋದ್ರಿಂದ ಸೊ ಇದಕ್ಕೆ IGST ತೋರಿಸ್ತಾ ಹೋಗ್ಬೇಕು. ಇದನ್ನ GST ಪೇಯಬಲ್ ಕಾಲಮ್ ನಲ್ಲಿ ಹಾಕೊಳ್ತಾ ಹೋಗ್ಬೇಕು. ಸೊ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ಫಾರ್ಮೆಟ್ ಬಂದು ಈ ರೀತಿ ಆಗಿದೆ. ಸೊ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ಸರ್ವಿಸಸ್ ಪ್ರೊವೈಡ್ ವಿತ್ ಇನ್ ಸ್ಟೇಟ್. ಸೊ ಜಮ್ಮು ಅಂಡ್ ಕಾಶ್ಮೀರ್ ಇರೋದ್ರಿಂದ ಸೊ ಅದನ್ನ GST ಪೇಯಬಲ್ ಇಲ್ಲಿ ಈ ಕಾಲಮ್ ಅಲ್ಲಿ ತೋರಿಸ್ತಾ ಹೋಗ್ಬೇಕು. ಸೊ ಹಾಗಾದ್ರೆ ಫಸ್ಟಿಗೆ ಟ್ಯಾಕ್ಸಬಲ್ ಸರ್ವಿಸಸ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ ಫಸ್ಟಿಗೆ ಕ್ವೆಶನ್ ಇರೋದನ್ನ ಸೇಮ್ ಟು ಸೇಮ್ ಬರ್ಕೊಳ್ತಾ ಹೋಗ್ಬೇಕು. ಸೊ ಸೇಮ್ ಟು ಸೇಮ್ ಬರ್ಕೊಳ್ರೆ ವಿಡಿಯೋ ಲ್ಯಾಗ್ ಆಗೋದ್ರಿಂದ ಸ್ವಲ್ಪ ಬರ್ಕೊಳ್ತಾ ಹೋಗ್ತೀನಿ. ಸರ್ವಿಸ್ ಅಂಡ್ ದೆನ್ ಟು RBI. ಸೊ ಸರ್ವಿಸ್ ಟು RBI ಇರೋದ್ರಿಂದ ಸೊ ಅದನ್ನ ಎಕ್ಸಾಮ್ಟ್ ಅಂತ ನಾವು ತೋರಿಸ್ತಾ ಹೋಗ್ಬೇಕು. ಎಕ್ಸಾಮ್ಟೆಡ್. ಅಂಡ್ ದೆನ್ ಸೆಕೆಂಡ್ ಒನ್ ಇಸ್ ಸೆಲ್ಲಿಂಗ್ ಆಫ್ ಸ್ಪೇಸ್ ಆಫ್ ಅಡ್ವರ್ಟೈಸ್ಮೆಂಟ್ ಇನ್ ದ ನ್ಯೂಸ್ ಪೇಪರ್ ರೇಟ್ is 5% GST ಇದೆ. ಸೊ 5% GST ಬಂದಾಗ 2.5% CGST, 2.5% GST ಕೊಡ್ತಾ ಹೋಗ್ಬೇಕು. ಸೊ ಅದನ್ನ GST ಕಾಲಮ್ ಅಲ್ಲಿ ಮಾಡ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಸೆಕೆಂಡ್ ಒನ್,
advance received from his client for the service to be rendered to make crops ready for retail market. So advance received ಅಂತ ಹಾಕೋಣ, advance received, so 68,250. next ಸರ್ವಿಸ್ ರಿಲೇಟಿಂಗ್ ಟು ಎಜುಕೇಶನ್. ಸೊ ಸರ್ವಿಸ್ ರಿಲೇಟಿಂಗ್ ಟು ಎಜುಕೇಶನ್ ಅಂತ ಬಂದಾಗ ಅದು ಎಕ್ಸೆಂಪ್ಟ್ ಆಗ್ತಾ ಹೋಗುತ್ತೆ. ಸರ್ವಿಸ್ ಎಜುಕೇಶನ್ ದಟ್ ಈಸ್ ಎಕ್ಸೆಂಪ್ಟೆಡ್. ಅಂಡ್ ದೆನ್ ರಿಸೀವ್ಡ್ ಫ್ರಮ್ ದ ಕ್ಲೈಂಟ್ ಸರ್ವಿಸ್ ರೆಂಡರ್ಡ್ ಇನ್ ಜೂನಲ್ಲಿ ಸರ್ವಿಸ್ ಕೊಟ್ಟಿದ್ದಾರೆ, ಜುಲೈಯಲ್ಲಿ ಪೇಮೆಂಟ್ ಆಗಿದೆಯಂತೆ. ಸೊ ಹಾಗಾಗಿ ಇದನ್ನ ಎಕ್ಸೆಂಪ್ಟ್ ಅಂತ ತೋರಿಸ್ತಾ ಹೋಗಬೇಕು ಅಥವಾ ನಿಲ್ ಅಂತ ತೋರಿಸ್ತಾ ಹೋಗಬೇಕು. ಸೊ ಹಾಕೋಣ ರಿಸೀವ್ಡ್ ಫ್ರಮ್ ಕ್ಲೈಂಟ್. ಸೊ ಸರ್ವಿಸ್ ಆಗಿರೋದು ದಟ್ ಈಸ್ ಜೂನ್. ಸೊ ರೈಸ್ ಆಗಿರೋದು ಅಥವಾ ಪೇಮೆಂಟ್ ರೈಸ್ ಆಗಿರೋದು ಜುಲೈ. ಸೊ ಇದನ್ನ ನಿಲ್ ಅಂತ ತೋರಿಸ್ಕೊಳ್ತಾ ಹೋಗ್ಬೇಕು. ಸೊ ನೀವು ಪ್ರಾಬ್ಲಮ್ ಮಾಡುವಾಗ ಕಂಪ್ಲೀಟ್ ಇನ್ಫಾರ್ಮೇಶನ್ ಫಿಲ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಎಲ್ಲ ಬರೆಯೋದಕ್ಕಾಗಲ್ಲ ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಬರೀತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ಫಿಫ್ತ್ ಪ್ರಾಬ್ಲಮ್ ಬಂದ್ಬಿಟ್ಟು ಫಿಫ್ತ್ ಅಂದ್ರೆ ಸಿಕ್ಸ್ತ್. ಓಕೆ, ಸರ್ವಿಸ್ ರೆಂಡರ್ಡ್ ಬೈ ಸಪ್ಲೈ ಆಫ್ ಲೇಬರ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್. ಸೊ ಅಗ್ರಿಕಲ್ಚರ್ ಪರ್ಪಸ್ ಆಗಿರೋದ್ರಿಂದ ಅದನ್ನ ಎಕ್ಸಾಂಪಲ್ ಅಂತ ತೋರಿಸ್ತಾ ಹೋಗ್ಬೇಕು. agriculture purpose that is exempted. ಸೊ ಎಕ್ಸೆಂಪ್ಟೆಡ್ ಯಾವುದು ಮತ್ತೆ ಇನ್ಫಾರ್ಮೇಶನ್ ಯಾವ್ದು ಫಿಲ್ ಮಾಡಬೇಕು ಅಂತ ಕರೆಕ್ಟಾಗಿ ನೋಡ್ಕೋಬೇಕು, ಇಲ್ಲಾಂದ್ರೆ ಟ್ಯಾಕ್ಸಬಲ್ ಸರ್ವಿಸಸ್ ಕರೆಕ್ಟಾಗಿ ಬರೋದಿಲ್ಲ. ನೆಕ್ಸ್ಟ್ ಪ್ಲೇಸ್ಮೆಂಟ್ ಫ್ರೀ ಸರ್ವಿಸ್ ರೆಂಡರ್ಡ್ ಟು ಇಸ್ ರಿಲೇಟಿವ್ಸ್ ಅಂತಿದೆ. ಸೊ ಹಾಗಾದ್ರೆ ಸೊ ರಿಲೇಟಿವ್ಸ್ ದಟ್ ಈಸ್ ಆಲ್ಸೋ ಎಕ್ಸೆಂಪ್ಟೆಡ್. ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಆ ಥರ ಬಂದರೆ ಎಕ್ಸೆಂಪ್ಟೆಡ್ ಅಂತ ಅರ್ಥ ಅದು. ಆ್ಯಂಡ್ ದೆನ್ ಸೆವೆಂತ್ ಒನ್ ಪ್ಲೇಸ್ಮೆಂಟ್ ಸರ್ವಿಸಸ್ ಇದೆ. ಸೊ ಹಾಕೋಣ ಪ್ಲೇಸ್ಮೆಂಟ್ ಸರ್ವಿಸಸ್. ಪ್ಲೇಸ್ಮೆಂಟ್ ಸರ್ವಿಸಸ್ ಅಂತ ಬಂದಾಗ ಸೊ ಅದು ಟ್ಯಾಕ್ಸಬಲ್ ಆಗುತ್ತೆ. ಸೊ 82,950 rupees ಹಾಕೋಣ, 82,950 rupees. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಸರ್ವಿಸ್ ಬೈ ದ ವೇ ಆಫ್ ಟ್ರೈನಿಂಗ್ ಇನ್ ರಿಕ್ರಿಯೇಷನಲ್ ಆಕ್ಟಿವಿಟೀಸ್. ಸೊ ರಿಕ್ರಿಯೇಷನಲ್ ಆಕ್ಟಿವಿಟೀಸ್, ಟ್ರೈನಿಂಗ್, ಸರ್ವಿಸ್, ಸೊ ಈ ವರ್ಡ್ ಬಂದಾಗ ಇದನ್ನ ಎಕ್ಸಾಂಪ್ಟ್ ಅನ್ನು ತೋರಿಸ್ಕೊಳ್ತಾ ಹೋಗ್ಬೇಕು. ಹಾಕೋಣ ರಿಕ್ರಿಯೇಷನಲ್ ಆಕ್ಟಿವಿಟೀಸ್, service by training that is of exempted. Okay, then next one is healthcare services. So actually that is exempt care ಬಂದ್ಬಿಟ್ಟು ಸೊ ಎಕ್ಸೆಂಪ್ಟ್ ಆಗ್ತಾ ಹೋಗುತ್ತೆ. ಹಾಕೋಣ healthcare that is exempted. And then next one is a bill was raised and issued is client for services rendered but no payment is received. Date 16/6 ಇದೆ. So that is June. 1,87,500 ಹಾಕೋಣ. Service 1,87,500. So that is bill was raised and issued for service. ಸೊ ಸರ್ವಿಸ್ ಯಾವಾಗ ಸರ್ವಿಸ್ ಮಾಡಿದಾರಂತೆ. ಸೊ ಬಿಲ್ ರೈಸ್ ಆಗಿದೆಯಂತೆ ಅಂಡ್ ಇಶ್ಯೂ ಕೂಡ ಆಗಿದೆಯಂತೆ. ಸೊ ಬಟ್ ನಾಟ್ ರಿಸೀವ್ಡ್ ಬಟ್ ಡೇಟ್ ಮಾತ್ರ ಇದೇ ಮಂತ್ ಇಂದ ಕೊಟ್ಟಿರೋದ್ರಿಂದ ಅಮೌಂಟ್ ಹಾಕೊಳ್ತಾ ಹೋಗ್ಬೇಕು. ನೆಕ್ಸ್ಟ್ ಪಾರ್ಟ್ ಆಫ್ ಪೇಮೆಂಟ್ 11,250 ವಾಸ್ ರಿಸೀವ್ಡ್ ಫ್ರಮ್ ಅ ಕ್ಲೈಂಟ್ ಇನ್ ರೆಸ್ಪೆಕ್ಟ್ ಆಫ್ ಸರ್ವಿಸ್ ರೆಂಡರ್ಡ್ ಅಂತೆ. ಸೊ 37,800 ರಿಸೀವ್ ಮಾಡ್ಕೊಂಡಿದ್ದಾರಂತೆ ಇದೇ ಮಂತ್ ಅಲ್ಲಿ. ಹಾಕೋಣ ಪೇಮೆಂಟ್ ರಿಸೀವ್ಡ್ that is of rupees 37,500. and then next renting agro machinery for agriculture purpose. Again agriculture purpose bandre exempted. Agricultural purpose that is exempted ಅಥವಾ ನಿಲ್ ಏನು ಬೇಕಾದ್ರೂ ಬರ್ಕೊಳ್ತಾ ಹೋಗ್ಬೋದು. ಆ್ಯಂಡ್ ದೆನ್ ಸರ್ವಿಸ್ ರೆಂಡರ್ಡ್ ಇನ್ ಜಮ್ಮು ಕಾಶ್ಮೀರ್. ಸೊ ಇದಕ್ಕೆ IGST ಪ್ರಿಪೇರ್ ಮಾಡ್ಕೋಬೇಕು. ಸೊ ಇದಿಷ್ಟನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ನಮಗೆ ಟ್ಯಾಕ್ಸಬಲ್ ಸರ್ವಿಸ್ ಸಿಗ್ತಾ ಹೋಗುತ್ತೆ. ಸೊ ಟ್ಯಾಕ್ಸಬಲ್ ಸರ್ವಿಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ, ಟೋಟಲ್ ಮಾಡ್ಕೊಳ್ಳೋಣ. ಇಟ್ ಈಸ್ ಆಫ್ rupees 68,250 ಪ್ಲಸ್ 82,950 ಪ್ಲಸ್ 1,87,500 ಪ್ಲಸ್ 37,500. ಸೊ ನಮಗೆ 3,76,200 rupees ಬರುತ್ತೆ. ಸೊ ಹಾಕೊಳ್ತಾ ಹೋಗೋಣ 3,76,200. ಸೊ ಈ ಒಂದು ಅಮೌಂಟ್ನ ಸೊ ನಾವಿಲ್ಲಿ
ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಬೇಕು ಕಂಪ್ಯೂಟೇಷನ್ ಆಫ್ GST ಪೇಯಬಲ್ ಅಲ್ಲಿ. ಸೊ ಹಾಕೊಳ್ತಾ ಹೋಗೋಣ ಟ್ಯಾಕ್ಸಬಲ್ ಸರ್ವಿಸಸ್, ದಟ್ ಈಸ್ 3,76,200. ಸೊ ಇದನ್ನ CGST ಮತ್ತು SGSTಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗಬೇಕು. ಸೊ ಸ್ಟ್ಯಾಂಡರ್ಡ್ ರೇಟ್ ಆಫ್ ಪರ್ಸೆಂಟೇಜ್ ಅಂತ ಬಂದಾಗ ದಟ್ ಈಸ್ 18% ಬರ್ತಾ ಹೋಗುತ್ತೆ. ಸೊ ಎರಡಕ್ಕೂ ಕೊಡಬೇಕಾಗಿರೋದ್ರಿಂದ ಆಫ್ ಮಾಡಿಕೊಂಡ್ರೆ ಎರಡಕ್ಕೂ ಈಕ್ವಲ್ ಆಗಿ ಸಿಗ್ತಾ ಹೋಗುತ್ತೆ. ದಟ್ ಈಸ್ 3,76,200 ಇಂಟು 18% ಇಂಟು 1/2 ಮಾಡ್ಕೊಂಡು ನಮಗೆ 33,858 ಬರ್ತಾ ಹೋಗುತ್ತೆ. ಸೊ ಎರಡಕ್ಕೂ ಸೇಮ್ ಅಮೌಂಟ್ ಹಾಕೊಳ್ತಾ ಹೋಗೋಣ. 33,858, 33,858 rupees. ಸೊ IGST ಇಸ್ ನಿಲ್. ಸೊ ಟ್ಯಾಕ್ಸಬಲ್ ಸರ್ವಿಸಸ್ನ ಜಸ್ಟ್ ನಾವು ವಿತಿನ್ ಸ್ಟೇಟ್ ಮಾಡಿರೋದ್ರಿಂದ ಸೊ ಅದನ್ನ CGST ಮತ್ತು SGST ಮಾತ್ರ ಕೊಡ್ತಾ ಹೋಗ್ಬೇಕು, IGST ಕೊಡೋ ಆಗಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಬಂದರೆ ಸೊ ಇಲ್ಲಿ ಹೇಳಿದ್ದಾರೆ ನಾವು ಟ್ಯಾಕ್ಸಬಲ್ ಸರ್ವಿಸಸ್ ತಗೊಂಡಿಲ್ಲ ಯಾಕಂದರೆ GST ಕೊಟ್ಟಿದ್ರು ಅಂತ. ಸೊ GST ಕೊಟ್ಟಿರೋದ್ರಿಂದ ಇದನ್ನು 2.5% ತಗೊಳ್ತಾ ಹೋಗಬೇಕು. ಯಾವುದು ಸೆಲ್ಲಿಂಗ್ ಆಫ್ ಸ್ಪೇಸ್ ಅಡ್ವರ್ಟೈಸ್ಮೆಂಟ್ ಇರೋದ್ರಿಂದ. ಸೊ ಅಡ್ವರ್ಟೈಸ್ಮೆಂಟ್ ಆಫ್ ನ್ಯೂಸ್ ಪೇಪರ್ ಇರೋದ್ರಿಂದ ಹಾಕೋಣ ಅಡ್ವರ್ಟೈಸ್ಮೆಂಟ್ ನ್ಯೂಸ್ ಪೇಪರ್ ಅಂತ. ನ್ಯೂಸ್ ಪೇಪರ್ ಸೊ ದಟ್ ಈಸ್ 38,125 ಇದೆ. 38,125 5% ಇರೋದ್ರಿಂದ ಸೊ 2.5% ಹಾಕೊಂಡ್ರೆ 38,125 ಇರೋದೆ. 38,125 ಇಂಟು 2.5% ಮಾಡ್ಕೊಂಡ್ರೆ 953 rupees ಬರುತ್ತೆ. ಅಕೌಂಟ್ ಎರಡಕ್ಕೂ 953. ಸೊ ನೆಕ್ಸ್ಟ್ ನಾವು IGST ತಗೊಳ್ತಾ ಹೋಗಬೇಕು. ಯಾವುದು ಜಮ್ಮು ಕಾಶ್ಮೀರ್ ಬಿಟ್ಟಿದ್ದೀವಿ. ಸೊ ಜಮ್ಮು ಕಾಶ್ಮೀರ್ನ ಇಲ್ಲಿ ತಗೊಳ್ತಾ ಹೋಗಬೇಕು. ಸರ್ವಿಸ್ ರೆಂಡರ್ಡ್ ಇನ್ ಜಮ್ಮು ಕಾಶ್ಮೀರ್, ಇನ್ ಜಮ್ಮು ಅಂಡ್ ಕಾಶ್ಮೀರ್ ಅಂತ ಹಾಕೋಣ. ಸೊ ಅಮೌಂಟೆಡ್ rupees 35,000 ಇದೆ. ಹಾಕೊಳ್ತಾ ಹೋಗೋಣ 35,000. ಸೊ ಸ್ಟ್ಯಾಂಡರ್ಡ್ ರೇಟ್ ಬಂದ್ಬಿಟ್ಟು 18% ಇರೋದ್ರಿಂದ ಸೊ 18% ಕಂಪ್ಲೀಟ್ ಹಾಕೋಣ. ಯಾಕಂದರೆ IGST ಇರೋದ್ರಿಂದ ಇಂಟು 18% ಹಾಕೊಂಡ್ರೆ ನಮಗೆ 6,300 rupees ಬರುತ್ತೆ. ಸೊ ಕಂಪ್ಲೀಟ್ ಅಮೌಂಟ್ 6,300 ಹಾಕೋಣ IGSTಗೆ. ಸೊ ಟೋಟಲ್ ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ನಮಗೆ ಅಮೌಂಟ್ ಸಿಗ್ತಾ ಹೋಗುತ್ತೆ. ಸೊ ಅದು IGSTಗೆ ಬಂದ್ಬಿಟ್ಟು 6,300 rupees. ಆ್ಯಂಡ್ ದೆನ್ CGST SGST ಬಂದ್ಬಿಟ್ಟು 33,858 ಪ್ಲಸ್ 953. ಸೊ ಬೋತ್ 34,811 rupees ಸಿಗ್ತಾ ಹೋಗುತ್ತೆ. 34,811. ಸೊ ಇದಿಷ್ಟು ಮಾಡಿದ್ರೆ ನಮಗೆ 12 ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಯಾವುದು ಎಕ್ಸಾಮ್ಟ್ ಅನ್ನೋದೊಂದನ್ನು ನಾವು ಕರೆಕ್ಟಾಗಿ ನೋಡಿಕೊಂಡ್ರೆ ಇನ್ನು ಮಿಕ್ಕಿದೆಲ್ಲ ಈಸಿಯಾಗಿ ಸ್ಕೋರ್ ಮಾಡ್ತಾ ಹೋಗ್ಬೋದು. ಸೊ ವಿಡಿಯೋ ಅರ್ಥ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು.